ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 38ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಇಹ ಅನ್ನುವಂಥ ಪದಪ್ರಯೋಗವನ್ನು ಯಾಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ. ಅಂದರೆ ಈ ಜಗತ್ತಲ್ಲಿ ಜ್ಞಾನ ಅನ್ನೋದು ತುಂಬ ಪವಿತ್ರವಾಗಿರುವಂಥದ್ದು, ಅದಕ್ಕೆ ಸರಿಸಮಾನವಾಗಿರುವಂಥದ್ದು ಯಾವುದೂ ಇಲ್ಲ. ಆದರೆ ಭಗವಂತನಿಗಿಂತ ಅದು ಪವಿತ್ರ ಅಂತ ಹೇಳ್ತಾ ಇಲ್ಲ. ಭಗವಂತನಿಗೆ ಸಮಾನವಾಗಿರುವಂಥದ್ದು ಯಾವುದೂ ಇಲ್ಲ. ನಾವೆಲ್ಲ ಈ ಜಗತ್ತಲ್ಲಿ ಏನು ಶ್ರೇಷ್ಠ ಅಂತ ಹೇಳ್ತೀವೋ ಅದಕ್ಕಿಂತ ಪರಮಶ್ರೇಷ್ಠನಾಗಿರುವನು, ಪರಮ ಪವಿತ್ರನಾಗಿರುವಂಥವನು ಭಗವಂತ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಯೋಗ ಸಂಸಿದ್ಧ ಅನ್ನುವಂಥ ಪದ ಯಾರ ಬಗ್ಗೆ ಹೇಳ್ತಾ ಇರೋದು, ಮತ್ತು ಅವನು ಈ ಜ್ಞಾನವನ್ನು ತನ್ನಿಂದ ತಾನೇ ಆತ್ಮನಲ್ಲಿ ಪಡ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಎಷ್ಟೋ ಸಮಯದಿಂದ, ಎಷ್ಟೋ ಕಾಲದಿಂದ ಯಾರು ಕರ್ಮಯೋಗದ ಆಚರಣೆಯನ್ನು ಮಾಡ್ತಾ ಮಾಡ್ತಾ ರಾಗದ್ವೇಷಗಳು ಅವರಲ್ಲಿ ಕಂಪ್ಲೀಟಾಗಿ ನಾಶ ಆಗಿರುತ್ತೋ, ಆ ನಾಶ ಆದ ಕಾರಣದಿಂದ ಯಾರ ಅಂತಃಕರಣ ಸ್ವಚ್ಛವಾಗಿದೆಯೋ, ಈಗ ನೋಡಿ, ನಮ್ಮ ಒಳಗಡೆ ರಾಗ ಇದೆ, ದ್ವೇಷ ಇದೆ. ಅಂದರೆ ನಮಗೇನಾದರೂ ನಾವು ಇಷ್ಟಪಟ್ಟಿದ್ದು ನಮಗೆ ಸಿಕ್ಬಿಟ್ರೆ ನಮಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಅದೇ ನಾವು ಅಂದ್ಕೊಂಡಿದ್ದು ನಮಗೆ ಸಿಗಲಿಲ್ಲ ಅಂತಂದಾಗ ನಮ್ಮಲ್ಲಿ ದ್ವೇಷ ಬಂದ್ಬಿಡುತ್ತೆ. ಅಂದರೆ ಇದೆಲ್ಲ ಕೆಟ್ಟದ್ದು, ಕೊಳಕು, ಗಲೀಜು ಅಂತೆಲ್ಲ ಹೇಳ್ತೀವಲ್ವ, ಅಂಥದ್ದು ಅದೆಲ್ಲ ನಮ್ಮ ಒಳಗಡೆ ಬೇಕಾದಷ್ಟಿದೆ. ಇದೆಲ್ಲ ಹೇಗೆ ನಾಶ ಆಗೋದು? ಅದೆಲ್ಲ ನಾವು ಕರ್ಮಯೋಗದ ಆಚರಣೆಯನ್ನು ಮಾಡ್ತಾ ಮಾಡ್ತಾ ನಾಶ ಆಗುತ್ತೆ. ಇಲ್ಲಾಂದರೆ ಜ್ಞಾನವನ್ನು ತಿಳ್ಕೊಳ್ತಾ ನಾಶ ಆಗುತ್ತೆ. ಈಗ ಕರ್ಮಯೋಗದ ಆಚರಣೆಯನ್ನು ಮಾಡ್ತಾ ಮಾಡ್ತಾ ಯಾರಿಗೆ ಈ ರಾಗದ್ವೇಷಗಳೆಲ್ಲ ನಾಶ ಆಗುತ್ತೋ ಅದರಿಂದ ಏನಾಗುತ್ತೆ, ಅಂಥವರ ಅಂತಃಕರಣ ಸ್ವಚ್ಛವಾಗಿರುತ್ತೋ, ಮತ್ತು ಯಾರು ಕರ್ಮಯೋಗದಲ್ಲಿ ಚೆನ್ನಾಗಿ ಸಿದ್ಧನಾಗಿರ್ತಾನೋ ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಹೇಗೆ ನಾನು ಕರ್ಮಯೋಗವನ್ನು ಮಾಡಬೇಕು ಅಂತ. ಅದು ಮಾಡಿ ಮಾಡಿ ಅವನು ಸಿದ್ಧನಾಗ್ಬಿಟ್ಟಿರ್ತಾನೆ. ಎಲ್ಲ ಕರ್ಮಗಳನ್ನು ಕೂಡ ಅವನು ಮಮತೆ, ಆಸಕ್ತಿ ಮತ್ತು ಫಲಾಪೇಕ್ಷೆಗಳು ಇಲ್ಲದೆ ಅವನು ಭಗವಂತನ ಆಜ್ಞಾನುಸಾರವಾಗಿ ಭಗವಂತ ಏನು ಹೇಳ್ತಾ ಇದ್ದಾನೋ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಆ ಭಗವಂತನಿಗೋಸ್ಕರನೇ ಅದನ್ನೆಲ್ಲ ಮಾಡ್ತಾ ಇರ್ತಾನೋ ಅಂಥವನ ವಾಚಕವಾಗಿ, ಅಂಥವನ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಯೋಗ ಸಂಸಿದ್ಧ ಅನ್ನುವಂಥ ಪದ ಇದೆ. ನೋಡಿದ್ರ, ಯೋಗ ಸಂಸಿದ್ಧ ಅಂತಂದರೆ ಏನು? ಆ ಸಿದ್ಧಿಯನ್ನು ಅವನು ಪಡ್ಕೊಂಡಿರ್ತಾನೆ. ಯಾವ ಯೋಗದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು? ಕರ್ಮಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು ಕರ್ಮಯೋಗದಲ್ಲಿ ಚೆನ್ನಾಗಿ ಸಿದ್ಧನಾಗಿರ್ತಾನೋ, ಆಮೇಲೆ ಅವನು ಯಾವ ರೀತಿ ಕೆಲಸಗಳನ್ನು ಮಾಡ್ತಿರ್ತಾನೆ. ಈಗ ನಾವು ಏನಕ್ಕೆ ಮಾಡ್ತೀವಿ? ನಾವು ಮಮತೆ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ. ನನ್ನ ಮಕ್ಕಳಿಗೆ ಇದು ಮಾಡಬೇಕು, ಮತ್ತು ಅದರಲ್ಲಿ ಆಸಕ್ತಿ ಇರುತ್ತೆ ನಮಗೆ. ಮತ್ತು ನಾನೇನಾದರೂ ಒಂದು ಕೆಲಸ ಮಾಡಿದಾಗ ಅದರಲ್ಲಿ ಫಲ ಬರುತ್ತೆ ನನಗೇನೋ ಒಂದು ಅನ್ನುವಂಥ ಇಚ್ಛೆ ಇಟ್ಕೊಂಡು ನಾನು ಆ ಕೆಲಸ ಮಾಡ್ತಾ ಇರ್ತೀನಲ್ವ. ಆದರೆ ಯಾರು ಕರ್ಮಯೋಗದಲ್ಲಿ ಸಿದ್ಧನಾಗಿರ್ತಾನೋ ಅವನು ಸಮಸ್ತ ಕರ್ಮಗಳನ್ನು ಕೂಡ ಮಮತೆ ಇಲ್ಲದೆ, ಆಸಕ್ತಿ ಇಲ್ಲದೆ, ಫಲದ ಇಚ್ಛೆ ಇಲ್ಲದೆ ಭಗವಂತನ ಆಜ್ಞಾನುಸಾರವಾಗಿ, ಇದು ಭಗವಂತ ನನಗೆ ಕೊಟ್ಟಿರುವಂಥ ಕೆಲಸ, ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಭಗವಂತನಿಗೋಸ್ಕರ ಅವನು ಮಾಡ್ತಾನಲ್ಲ, ಅಂಥವನ ಬಗ್ಗೆ ಇಲ್ಲಿ ಯೋಗ ಸಂಸಿದ್ಧ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ರೀತಿ ಯೋಗ ಸಂಸಿದ್ಧ ಪುರುಷ ಇದ್ದಾನಲ್ಲ, ಅವನು ಆ ಜ್ಞಾನವನ್ನು ತನ್ನಿಂದ ತಾನೇ ಆತ್ಮನಲ್ಲಿ ಪಡ್ಕೊಳ್ತಾನೆ. ಈ ಒಂದು ವಾಕ್ಯದಿಂದ ಯಾವ ಸಮಯದಲ್ಲಿ ಆ ಸಾಧನೆ ಮಾಡ್ತಾ ಇರ್ತಾನಲ್ಲ, ಕರ್ಮಯೋಗದ ಸಾಧನೆ, ಆ ಸಾಧನೆ ತನ್ನ ಸೀಮೆಯನ್ನು ಮುಟ್ಟುತ್ತೋ ಅಲ್ಲಿ ತನಕ ಅವನು ಕೆಲಸಗಳನ್ನು ಮಾಡ್ತಿರ್ತಾನೆ. ಆ ಸೀಮೆಯನ್ನು ಮುಟ್ಟಿದ ತಕ್ಷಣವೇ ಪರಮೇಶ್ವರನ ಅನುಗ್ರಹ ಅವನ ಮೇಲೆ ಆಗಿ ಅವನ ಅಂತಃಕರಣದಲ್ಲಿ ತನ್ನಿಂದ ತಾನೇ ಆ ಜ್ಞಾನದ ಪ್ರಕಾಶ ಉಂಟಾಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ನೋಡಿ, ಈ ಜ್ಞಾನೋದಯ ಅನ್ನೋದು ಯಾರೋ ನಮಗೆ ಕೊಡುವಂಥದ್ದಲ್ಲ. ಹೊರಗಡೆಯಿಂದ ನಮಗೇನು ಸಿಗ್ತಾ ಇದೆಯೋ ಅದೆಲ್ಲ ಒಳಗಡೆಯಿಂದ ಆ ಜ್ಞಾನೋದಯ ಆಗೋದಕ್ಕೆ ಇವೆಲ್ಲ ನಮಗೆ ಸಹಾಯ ಮಾಡುತ್ತೆ ಹೊರತು ಹೊರಗಡೆಯಿಂದ ಯಾವುದು ಜ್ಞಾನೋದಯ ಅನ್ನೋದಾಗಲ್ಲ. ನಮ್ಮ ಜ್ಞಾನದ ಉದಯ ಒಳಗಡೆನೇ ಆಗುವಂಥದ್ದು. ಸೊ ಹೊರಗಡೆಯಿಂದ ತಗೊಳ್ತೀವಿ, ಯಾಕೆ? ಅದು ನಮ್ಗೆ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳೋದು, ನಾವು ಎಷ್ಟೇ ಕೇಳಿದ್ರೂ ಕೂಡ ನಾವು ಒಳಗಡೆ ಕೆಲಸ ಮಾಡೋದಿದೆಯಲ್ಲ, ಅದು ನಮಗೆ ಸಂಬಂಧಪಟ್ಟಿದ್ದು. ನಾವು ಎಷ್ಟರ ಮಟ್ಟಿಗೆ ಅದು ಮನನ ಮಾಡ್ತೀವೋ, ಅದ್ರ ಬಗ್ಗೆ ಧ್ಯಾನ ಮಾಡ್ತೀವೋ ಆಗಲೇ ನಮಗದು ಜ್ಞಾನೋದಯ ಅನ್ನೋದು ಆಗೋದು.
ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ಈ ರೀತಿ ಮಾಡ್ತಾ ಮಾಡ್ತಾ ಇರ್ತಾನೋ ಆ ಒಂದು ಸೀಮೆಯನ್ನು ತಲುಪಿದ್ಮೇಲೆ, ಆ ಘಟ್ಟವನ್ನು ತಲುಪಿದ್ಮೇಲೆ ತಕ್ಷಣ ಅವನಿಗೆ ಪರಮಾತ್ಮನ ಅನುಗ್ರಹ ಆಗಿ ಅವನ ಅಂತಃಕರಣದಲ್ಲಿ ತನ್ನಿಂದ ತಾನೇ ಆ ಜ್ಞಾನದ ಒಂದು ಪ್ರಕಾಶ ಅನ್ನೋದು ಉಂಟಾಗುತ್ತೆ ಅನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ತಿಳ್ಕೋಬೇಕು. ಈ ಜ್ಞಾನ ಪ್ರಾಪ್ತಿಗೋಸ್ಕರ ಅವನು ಬೇರೆ ಯಾವ ಸಾಧನೆಯೂ ಮಾಡಬೇಕಾಗಿರೋವಂಥದ್ದಿಲ್ಲ. ಮತ್ತು ಜ್ಞಾನ ಪ್ರಾಪ್ತಿಗೋಸ್ಕರ ಅವನು ಜ್ಞಾನಿಗಳ ಹತ್ರ ಹೋಗಿ ಅವನು ಇರಬೇಕು ಅನ್ನೋದು ಇಲ್ಲ. ಅವನು ತನ್ನ ಕರ್ಮವನ್ನು ಆ ಯೋಗದ ರೂಪದಲ್ಲಿ ಮಾಡ್ತಾ ಮಾಡ್ತಾ ಇದ್ರೇ ಸಾಕು. ಆ ಮಾಡೋದ್ರಿಂದನೇ ಆ ಒಂದು ಮಟ್ಟಕ್ಕೆ ತಲುಪಿಬಿಡ್ತಾನೆ. ಅಂದರೆ ಆ ಸಾಧನೆಗೆ ಒಂದು ಮಟ್ಟ ಇರುತ್ತೆ, ಅಲ್ಲಿವರೆಗೂ ತಲುಪಿದ್ರೆ ಗುರಿ ಅನ್ನೋದು ಇರುತ್ತೆ. ಅಲ್ಲಿಗೆ ತಲುಪಿದ್ವಿ ಅಂತಂದರೆ ತಂತಾನಾಗೆ ಭಗವಂತನ ಅನುಗ್ರಹದಿಂದ ನಮ್ಮ ಅಂತಃಕರಣದಲ್ಲಿ ಆ ಜ್ಞಾನೋದಯ ಅನ್ನೋದು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬೇರೆ ಇನ್ನೇನೋ ಸಾಧನೆ ಮಾಡಬೇಕು ಅನ್ನೋದು ಇಲ್ಲ. ನಾವೇನು ಮಾಡ್ತಾ ಇದ್ದೀವೋ ಅದನ್ನು ಶ್ರದ್ಧಾಪೂರ್ವಕವಾಗಿ ಯೋಗದ ರೂಪದಲ್ಲಿ ಮಾಡಬೇಕಷ್ಟೇ. ನಾವು ಏನೇ ಕೆಲಸ ಮಾಡ್ತಾ ಇದ್ರೂ ಪರವಾಗಿಲ್ಲ, ಅದು ಸಮರ್ಪಣೆ ಭಾವದಿಂದ ಇರಬೇಕು. ಆಮೇಲೆ ಅದರಲ್ಲಿ ಯಾವುದೇ ಸ್ವಾರ್ಥ ಏನೂ ಇರಬಾರ್ದು, ಆಯಿತಾ. ಜ್ಞಾನ ಪ್ರಾಪ್ತಿಗೋಸ್ಕರ ಅವನು ಇನ್ನೇನು ಸಾಧನೆ ಮಾಡಬೇಕಾಗಿಲ್ಲ, ಮತ್ತು ಯಾವ ಜ್ಞಾನಿಗಳ ಹತ್ರ ಹೋಗ್ಬಿಟ್ಟು ಅವ್ರ ಜೊತೆ ಇರಬೇಕು ಅನ್ನೋದು ಇಲ್ಲ. ನನ್ನ ಕರ್ತವ್ಯ ಏನಿದೆಯೋ ಅದನ್ನು ಯೋಗದ ರೂಪದಲ್ಲಿ ಮಾಡಿಕೊಂಡು ತನ್ನನ್ನು ತಾನು ಸಮರ್ಪಣೆ ಭಾವದಲ್ಲಿ, ಯಾವುದೇ ಮಮತೆ ಮತ್ತು ಯಾವುದೇ ರಾಗದ್ವೇಷಗಳು ಇರಬಾರ್ದು, ನಮ್ಮಲ್ಲಿ ಆಸಕ್ತಿ ಇರಬಾರ್ದು, ಫಲಾಪೇಕ್ಷೆಗಳಿರಬಾರ್ದು. ಈ ರೀತಿ ಕರ್ಮಯೋಗವನ್ನು ಮಾಡ್ತಾ ಹೋದಾಗ ಜ್ಞಾನೋದಯ ಅನ್ನೋದು ಭಗವಂತನ ಅನುಗ್ರಹದಿಂದ ನಮ್ಮ ಅಂತಃಕರಣದಲ್ಲಿ ತಂತಾನಾಗೆ ಆಗುತ್ತೆ. ಯಾವುದೇ ಬೇರೆ ರೀತಿಯ ಸಾಧನೆ ಮತ್ತು ಸಹಾಯತೆ ಇಲ್ಲದೆ ಕೇವಲ ಕರ್ಮಯೋಗದ ಸಾಧನೆಯಿಂದಾನೇ ಅವನಿಗೆ ಆ ಜ್ಞಾನ ಅನ್ನೋದನ್ನು ಭಗವಂತನ ಕೃಪೆಯಿಂದ ತನ್ನಿಂದ ತಾನೇ ಸಿಕ್ಕಿಬಿಡತ್ತೆ ಅನ್ನೋದು ಇದರ ಅರ್ಥ. ಕ್ಲೀನಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋದನ್ನೇ ನಾವು ಸರಿಯಾದ ರೀತಿಯಲ್ಲಿ, ಈಗ ಹೇಳಿದ್ರಲ್ಲ, ಮಮತೆ, ಆಸಕ್ತಿ ಮತ್ತು ಫಲಾಪೇಕ್ಷೆ ಇಲ್ಲದೆ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಆ ಕೆಲಸವನ್ನು ಮಾಡ್ತಾ ಹೋದರೆ ಸಾಕು. ಈಗ ನಾವು ಕೇಳ್ತಾ ಇರುವಂಥ ವಿಷಯವನ್ನು ಅಷ್ಟೇ ಭಗವಂತನಿಗೆ ಸಮರ್ಪಣೆ ಮಾಡಿ ತುಂಬ ಗಮನವಿಟ್ಟು ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಳ್ತಾ ಇದ್ರೇ ಸಾಕು. ಅದು ಒಂದು ಕರ್ಮನೇ ಅಲ್ವಾ, ಅದು ಒಂದು ಯೋಗದ ರೀತಿಯಲ್ಲಿ ನಾವು ಮಾಡಬೇಕಷ್ಟೇ. ಅಲ್ಲೂ ಕೂಡ ಇದನ್ನು ಕೇಳಿದ್ರೆ ಇದೇನೋ ಸಿಗುತ್ತೆ, ಅದನ್ನು ಕೇಳಿದ್ರೆ ಇದೇನೋ ನಮಗೆ ಪಾಪಗಳು ಹೊಟ್ಟೋಗುತ್ತೆ, ಆ ಮನಸ್ಥಿತಿ ಇಟ್ಕೊಂಡು ಕೇಳಿದ್ರೆ ನಿಜವಾಗ್ಲೂ ಬರಲ್ಲ, ಅದು ಫಲಾಪೇಕ್ಷೆ ಆಗೋಯ್ತಲ್ವಾ. ಏನೂ ಇರಬಾರ್ದು, ಇದು ನಾನು ಕೇಳಬೇಕು, ಭಗವಂತ ನನಗೋಸ್ಕರ ಅಂತ ಕೊಟ್ಟಿದ್ದಾನೆ, ಈ ಕೆಲಸವನ್ನು ನಾನು ಮಾಡಬೇಕು, ಅವನ ಬಗ್ಗೆ ನಾನು ತಿಳ್ಕೋಬೇಕು ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ತುಂಬ ಶ್ರದ್ಧೆ ಭಕ್ತಿಯಿಂದ ಕೇಳ್ತಾ ಹೋಗ್ಬೇಕಷ್ಟೇ. ಆ ಕೇಳ್ತಾ ಕೇಳ್ತಾನೆ ನಮ್ಮಲ್ಲಿ ಒಂದು ಆನಂದದ ಅನುಭವ ಆಗುತ್ತೆ. ಆ ಅನುಭವ ಆದಾಗ ನಮ್ಗೆ ಇನ್ನೂ ಆಸಕ್ತಿ ಜಾಸ್ತಿ ತಂತಾನಾಗ ಆಗುತ್ತದು. ನಾವು ಏನೂ ಪಡಬೇಕಾಗಿಲ್ಲ, ನಮ್ಮನ್ನು ಅದು ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ರೀತಿ ಕೇಳೋದು ಕೂಡ ಒಂದು ಕರ್ಮಯೋಗನೇ. ಅದನ್ನು ಮಾಡ್ತಾ ಹೋದರೂ ಸಾಕು. ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಕಂಪ್ಲೀಟಾಗಿ ಸಮರ್ಪಿತರಾಗಿರಬೇಕು. ಆಗಲೇ ನಾವು ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋದಕ್ಕಾಗೋದು. ಇಲ್ಲ ನಾನು ಇದು ಮಾಡಲ್ಲ, ಅದು ಮಾಡೋದಿಲ್ಲ, ಯಾವುದನ್ನೂ ಕೂಡ ನಾವು ಮನಸ್ಸಿಟ್ಟು ಮಾಡಲ್ಲ ಅಂತಂದಾಗ ಅದು ನಮಗೆ ರಿಸಲ್ಟ್ ಬರೋದೇ ಇಲ್ಲ, ಆಯಿತಾ. ಅದಕ್ಕೆ ಇಲ್ಲಿ ಹೇಳಿದ್ದಾರೆ ನೋಡಿ, ಕರ್ಮಯೋಗವನ್ನು ಮಾಡ್ತಿದ್ರೂ ಜ್ಞಾನೋದಯ ಆಗುತ್ತೆ ಅಂತ ಹೇಳಿದ್ದಾರೆ ಅಂತಂದಮೇಲೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನೀನು ಜ್ಞಾನವನ್ನು ತಿಳ್ಕೊಂಡು ಅದರಲ್ಲಿ ನೀನು ಪವಿತ್ರನಾಗೋದು ಓಕೆ, ಜ್ಞಾನವನ್ನು ತಿಳ್ಕೊಳ್ಳೋ ರೀತಿಯಲ್ಲಾದರೂ ಹೋಗಬೇಕು. ಇಲ್ಲ ಅಂತಂದರೆ ಕರ್ಮವನ್ನೇ ನಾನು ಸರ್ವಸ್ವ ಅಂತ ತಿಳ್ಕೊಂಡು ಅದನ್ನು ಯೋಗದ ರೂಪದಲ್ಲಿ ಮಾಡಬೇಕು, ಕರ್ಮ ಯೋಗವನ್ನು ಮಾಡಬೇಕು, ಕರ್ಮವನ್ನು ಮಾಡೋದಲ್ಲ. ಕರ್ಮಿಗಳು ಎಲ್ಲ ಕರ್ಮಗಳನ್ನು ಮಾಡ್ತಿದ್ದಾರೆ, ಆದರೆ ಅವ್ರಿಗೆ ಯಾವತ್ತಾದರೂ ಜ್ಞಾನೋದಯ ಆಗಿದೆಯಾ? ಇಲ್ಲ. ಯಾಕೆ? ಅವರು ಸ್ವಾರ್ಥಕ್ಕೋಸ್ಕರ ಆ ಕೆಲಸಗಳನ್ನು ಮಾಡ್ತಿರ್ತಾರೆ. ಇಲ್ಲಿ ಸ್ವಾರ್ಥ ಅನ್ನೋದು ಇರಬಾರ್ದು. ಮಮತೆ, ಆಸಕ್ತಿ, ಫಲಗಳನ್ನೆಲ್ಲ ಬಿಟ್ಟು ಸಮರ್ಪಣೆ ಭಾವದಲ್ಲಿ ನಾವು ಕರ್ಮಗಳನ್ನು ಮಾಡಬೇಕು, ಆಗ ಜ್ಞಾನೋದಯ ಆಗೋದು, ಆಯಿತಾ. ಇಲ್ಲಿಗೆ ಈ ಶ್ಲೋಕ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.